ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಸೂಪರ್ ಆಗಿರುವಂಥ ಆರೋಗ್ಯಕರವಾದಂಥ ಒಂದು ರೆಸಿಪಿನ ನಾನು ಇವತ್ತು ತೊಗೊಂಡು ಬಂದಿದ್ದೀನಿ. ಇದು ನಮ್ಮಮ್ಮ ಮಾಡಿದ್ದು ಭಾಳ ಸ್ಪೆಷಲ್ ರೆಸಿಪಿ ಅಂತ ಅಂದರು ತಪ್ಪಾಗಂಗಿಲ್ಲ. ಯಾಕಂದರೆ ಇದು ಹಳೇ ರೆಸಿಪಿನ, ಆದರೆ ಎಷ್ಟು ಜನರ ಮನೆಯಾಗ ಇದನ್ನ ಮಾಡ್ತಾರಂತ ಗೊತ್ತಿಲ್ಲ. ಮಾಡದೇ ಇರೋರು ಈ ರೆಸಿಪಿನ ಹೊಸ ರೆಸಿಪಿನೂ ಅಂತ ಅಂದ್ಕೊಂಡು ಮಾಡ್ಕೋಬೋದು. ಭಾಳನ ಸೂಪರ್ ಆಗಿರುವಂಥ ರೆಸಿಪಿ ಆಗೈತಿ. ಮತ್ತು ಇದನ್ನೆಲ್ಲ ಹೆಂಗೆ ಮಾಡಿದ್ವಿ ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳಂದು ನಾನು ಹೇಳ್ತೀನಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ನಾನು ಹಾಕೋ ವಿಡಿಯೋಗಳೆಲ್ಲ ಆದಷ್ಟು ಬೇಗ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಬರೀ ಹೆಂಗೆ ಮಾಡಿದೆ ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವಿ ಅಂತ ಹೇಳ್ತೀನಿ. ಇದು ಅಮ್ಮ ಮಾಡಿರೋ ರೆಸಿಪಿನ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ಒಂದು ದೊಡ್ಡ ತಟ್ಟೆಯಲ್ಲಿ ನಾವು ಇದನ್ನೆಲ್ಲ ಹೆಚ್ಚಿಕೊಂಡು ರೆಡಿ ಮಾಡಿ ಇಟ್ಕೊಂಡಿವಿ. ಇಲ್ಲಿ 2 ಮೀಡಿಯಮ್ ಸೈಜಷ್ಟು ಈರುಳ್ಳಿನ ತೊಗೊಂಡಿವಿ. ಮೀಡಿಯಮ್ ಸೈಜು ಈರುಳ್ಳಿನ ಹೆಚ್ಚಿಟ್ಕೊಂಡಿವಿ. ಹಂಗೆ ಒಂದು ಟೊಮೆಟೊ ಹಣ್ಣನ್ನು, ದೊಡ್ಡದೊಂದು ಟೊಮೆಟೊ ಹಣ್ಣು ತೊಗೊಂಡಿವಿ. ಒಂದು 10 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀವಿ. ಒಂದು ಸಣ್ಣ ಬಟ್ಲಷ್ಟು ಹಸಿ ಕೊಬ್ಬರಿನ ತೊಗೊಂಡಿವಿ. ಮತ್ತು ಒಂದು ಬಟ್ಲಷ್ಟು ಶೇಂಗಾ ತೊಗೊಂಡಿವಿ. ನಾವಿಲ್ಲಿ ಒಂದು ಸ್ವಲ್ಪ ಸಣ್ಣ ಬಟ್ಲಷ್ಟು ತೊಗೊಂಡಿವಿ. ನೀವು ಬೇಕಿದ್ರೆ ಜಾಸ್ತಿ ಹಾಕೋಬೋದು. ಶೇಂಗಾ ಜಾಸ್ತಿ ಹಾಕ್ಕೊಂಡಷ್ಟು ಇನ್ನೂ ಟೇಸ್ಟಿ ಆಗಿರುತ್ತೆ. ನಾವು ಸಣ್ಣ ಬಟ್ಲಿಂದ ಕೊಬ್ಬರಿ ಎಷ್ಟು ತೊಗೊಂಡಿವಿ ಅಷ್ಟು ನಾವಿಲ್ಲಿ ಶೇಂಗಾ ತೊಗೊಂಡಿವಿ. ಹಂಗೆ ಒಂದು ಸ್ವಲ್ಪ ಕೊತ್ತಂಬರಿನೂ ಅಲ್ಲಿ ಇಟ್ಕೊಂಡಿವಿ. ಇಲ್ಲಿ ನೋಡ್ರಿ, 2 ದೊಡ್ಡ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ನಾವು ತೊಳೆದು ಹೆಚ್ಚಿ ಇಟ್ಕೊಂಡಿದ್ವಿ. ಈ ಕಡೆ ಒಂದು 3 ಗಡ್ಡೆ ಆಗಷ್ಟು ಬೆಳ್ಳುಳ್ಳಿನ ಬೆಳೆ ಮಾಡಿ ಇಟ್ಕೊಂಡಿವಿ. 1.5 ಇಂಚಷ್ಟು ಶುಂಠಿ, ಹಂಗೆ 1.5 ಸ್ಪೂನಷ್ಟು ಇಲ್ಲಿ ಜೀರಿಗೆನ ತೊಗೊಂಡಿವಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕು. ಮತ್ತು ನೋಡ್ರಲ್ಲಿ ಚಪಾತಿ ಹಿಟ್ಟು, ಇದು ನಮಗೆ ಮೇನ್ ಬೇಕಾಗಿರೋದು. ಚಪಾತಿ ಹಿಟ್ಟನ್ನು ನಾವು ಕಲಸಿ ಇಟ್ಕೊಂಡಿವಿ. ನೀವು ಬೇಕಿದ್ದರೆ ಚಪಾತಿ ಮಾಡಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿರ್ತೀರಿ. ಅದನ್ನು ಏನು ಮಾಡಬೇಕಪ್ಪ ಅಂತ ಹೇಳಂದು ಮತ್ತೆ ಹೊಳ್ಳಿ ಚಪಾತಿ ಮಾಡ್ಕೊಂಡು ತಿನ್ನೋಕೆ ಬೇಜಾರಾದಾಗ ಇದೊಂದು ರೆಸಿಪಿನ ನೀವು ಮಾಡ್ಕೋಬೋದು. ಇದು ತಿಂದ್ಬಿಟ್ರೆ ಅನ್ನ ಸಹಿತ ನೀವು ಊಟ ಮಾಡೋಂಗಿಲ್ಲ, ಅಷ್ಟು ಚೆನ್ನಾಗಿರುವಂಥ ರೆಸಿಪಿ ಇದಾಗಿರ್ತೈತಿ. ಇದನ್ನು ನಾವೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳಂತೀವಿ. ಏನು ಶೇಂಗಾ, ಹಸಿಮೆಣ್ಸಿನ್ಕಾಯಿ, ಕೊಬ್ಬರಿ ಮತ್ತು ಈ ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಇಷ್ಟೂ ನಾವು ಹಾಕಿ ತರಿತರಿಯಾಗಿ ರುಬ್ಕೋಬೇಕು. ನೋಡ್ರಿ, ಈ ರೀತಿಯಾಗಿ ತರಿತರಿಯಾಗಿ ನಾವು ರುಬ್ಕೋಬೇಕಾಗತ್ತಿ. ತೀರ ಪೇಸ್ಟ್ ಮಾಡೋಕೆ ಹೋಗ್ಬಿಡ್ರಿ. ತೀರ ಪೇಸ್ಟ್ ಮಾಡಿದ್ರೆ ಏನಾಗುತ್ತೆ, ಶೇಂಗಾ ಎಲ್ಲ ಪೇಸ್ಟ್ ಆದಂಗೆ ಆಗ್ಬಿಡ್ತೈತಲ್ಲ, ಬಾಯಿಗೆ ಸಿಗೋಂಗಿಲ್ಲ. ಹಾಗಾಗಿ ಒಂದು ಸ್ವಲ್ಪ ತರಿತರಿಯಾಗಿ ನಾವು ರುಬ್ಕೊಂಡ್ವಿ ಅಂದ್ರೆ ಅದು ಶೇಂಗಾ ಬಾಯಿಗೆ ಸಿಗ್ತೈತಲ್ಲ ಭಾಳನ ಚೆನ್ನಾಗಿ ಅನಿಸ್ತೈತಿ. ಅದಕ್ಕೋಸ್ಕರ ಇಲ್ಲಿ ನಾವು ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಿದರೆ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಹಾಗಾಗಿ ನಾವಿಲ್ಲಿ ಒಂದು 4ರಿಂದ 5 ಸ್ಪೂನಷ್ಟು, ಅಂದರೆ ನಾವೀಗ ದೊಡ್ಡ ಸ್ಪೂನ್ ಅಂತೀವಲ್ಲ ಅದರಿಂದ ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿವಿ. ಹಂಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಚಿಟಪಟ ಅಂದಮೇಲೆ ಇಲ್ಲಿ ಈರುಳ್ಳಿನ ಹಾಕ್ಕೊತೀವಿ. ಈರುಳ್ಳಿ ಎಲ್ಲಿ ಮಟ್ಟ ನಾವು ಫ್ರೈ ಮಾಡ್ಕೋಬೇಕಂದ್ರೆ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಈರುಳ್ಳಿನ ಫ್ರೈ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಅದನ್ನ ಒಂದು ಸ್ವಲ್ಪ ನಾವು ಕೈ ಆಡಿಸ್ಕೊಂಡಾದ್ಮೇಲೆ ಟೊಮೆಟೊ ಹಣ್ಣನ್ನು ಇಲ್ಲಿ ಹಾಕ್ತೀವಿ. ನಾವು ಟೊಮೆಟೊ ಹಣ್ಣನ್ನು ಹಾಕಿ ಅದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಎಣ್ಣೆಗೆ ಚೆನ್ನಾಗಿ 2 ಫ್ರೈ ಆದ ನಂತರ ನಾವು ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಹಾಕಬೇಕು. ನೋಡ್ರಲ್ಲಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಈರುಳ್ಳಿ ಬೆಂದಾಗೈತಿ ಮತ್ತು ಅದ್ರ ಜೊತೆಗೆ ಟೊಮೆಟೊ ಹಣ್ಣು ಬೆಂದಾಗೈತಿ. ಈ ಟೈಮಲ್ಲಿ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಇದಕ್ಕೆ ಹಾಕೋಣ. ಶೇಂಗಾ ಪೇಸ್ಟ್ ಮಾಡಿದ್ವಲ್ಲ ನಾವು, ಕೊಬ್ಬರಿ ಶೇಂಗಾ ಆ ಪೇಸ್ಟನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಕೊಂಡು ಇದೊಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ನಾವು ಇದನ್ನ ಕುದಿಸ್ಕೋಬೇಕಾಗತ್ತಿ. ಭಾಳ ಚೆನ್ನಾಗುತ್ತೆ ಫ್ರೆಂಡ್ಸ್ ರೆಸಿಪಿ ಮಾತ್ರ. ಒಂದು ಸರ್ತಿ ಇದನ್ನ ರೆಸಿಪಿನ ಟ್ರೈ ಮಾಡಿ ನೋಡಿರಿ. ಆಮೇಲೆ ನಾನು ಲಾಸ್ಟ್ ವಿಡಿಯೋದೊಳಗೆ ನಾವು ಹಾಕಿದ್ದೀನಿ ಹಿಂದೆ ಮಟನ್ ಮಸಾಲ ಅಂತ ಹೇಳಿದ್ದು, ಅದೇ ಮಸಾಲೆ ಪೌಡ್ರನ್ನ ನಾನು ಇಲ್ಲಿ ಬಳಸ್ಕೊಂಡಿದ್ದೀವಿ. ಇದನ್ನ ಈ ರೆಸಿಪಿಗೆ ಒಂದು ಸ್ವಲ್ಪ ಆ ಮಸಾಲೆ ಮಾಡಿಟ್ಕೋರಿ, ನೀವು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಈಗ ನೋಡ್ರಿ, ಇದು ತರಕಾರಿ ಹಾಕಿ ಮಾಡಕೊಂತೀವಿ ನಾವು, ಸೊಪ್ಪು ಹಾಕಿ ಮಾಡಕೊಂತೀವಿ ಚಕ್ಕುಲಿನ. ಇದಕ್ಕೂ ನಾವು ಈ ಮಟನ್ ಮಸಾಲಾನ ಹಾಕ್ಕೊಂಡಿದ್ದೀವಿ. ಅದು ತರಕಾರಿಗೂ ಬರುತ್ತೆ, ನಿಮಗೆ ಎಲ್ಲ ನಾನ್ ವೆಜ್ಗೂ ಬರುತ್ತೆ. ಅದಕ್ಕೋಸ್ಕರ ಅದೊಂದು ಪೌಡ್ರನ್ನ ಮಾಡಿಟ್ಕೋರಿ ಅಂತ ಅಂದು ಹೇಳ್ತೀನಿ. ಇಲ್ಲೇ ಸ್ವಲ್ಪ ನಾವೇನು ಮಾಡಿದ್ವಿ, ಮಟನ್ ಮಸಾಲ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ಮಟನ್, ಅಂದರೆ ದೊಡ್ಡ ಸ್ಪೂನ್ ಆದರೆ ಅರ್ಧ ಸ್ಪೂನ್ ಹಾಕೋರಿ, ಸಣ್ಣ ಸ್ಪೂನ್ ಆದರೆ 1 ಸ್ಪೂನ್ ಹಾಕ್ಕೊರಿ. ನಿಮ್ಮ ಹತ್ರ ಮಟನ್ ಮಸಾಲ ಇಲ್ಲಪ್ಪ ಅಂದರೆ ನೀವು ಗರಂ ಮಸಾಲನೂ ಹಾಕ್ಕೋಬೋದು. ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ವಿ. ಇದಕ್ಕೆ ನಾವು ಎಷ್ಟು ಹಾಕ್ಕೊಂಡಿವೋ, ಒಂದು ದೊಡ್ಡದ್ದು ತೊಗೊಂಡಿವಿ ನಾವು ಕಟ್ಟು ಮೆಂತ್ಯ ಸೊಪ್ಪನ್ನು. ಅದಕ್ಕೆ ನಾವು ಒಂದು 4ರಿಂದ 5 ಗ್ಲಾಸಷ್ಟು ನೀರಲ್ಲಿ ಹಾಕ್ಕೊಂಡಿವಿ ನಾವು. ನೋಡ್ರಿ, ನಮ್ಮ ತಾಯಿ ಮಾಡಾಕೊಂತಾರೆ ಅದನ್ನ, ಅವ್ರ ಕಡೆನೇ ಮಾಡಿಸಿ ಭಾಳ ಟೇಸ್ಟಿಯಾಗಿ ಬರ್ತೈತಿ. ಈಗೆಲ್ಲ ಅದು ಭಾಳ ನಾವು ಚಿಕ್ಕವರಿದ್ದಾಗಿಂದ ನಾವು ಅದನ್ನ ಮಾಡ್ಕೊತ ಬಂದೀವಿ. ಇಲ್ಲೊಂದು ಸ್ವಲ್ಪ ಗರಂ ಮಸಾಲೆ ಕಡಿಮೆ ಆಗಿತ್ತು, ಹಾಗಾಗಿ ಇನ್ನೊಂದು ಚೂರು ಮಸಾಲೆ ಪೌಡ್ರ್ ನಾವು ಇಲ್ಲಿ ಹಾಕ್ಕೊಂಡ್ವಿ. ನೀರು ಕುದಿಯೋ ಮಟ್ಟ ನಾವು ಕೈ ಬಿಡ್ಬೇಕು. ಅದನ್ನ ನೀರು ಕುದಿಯೋ ಮಟ್ಟ ಕೈ ಬಿಟ್ಟು ಚೂರು ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಹಾಕ್ಕೋಬೇಕು. ಹಾಕ್ಕೊಂಡು ನಂತರ ನಾವು ಏನು ಮೆಂತ್ಯ ಸೊಪ್ಪನ್ನು ಹೆಚ್ಚಿಟ್ಟಿದ್ವಲ್ಲ ಅದನ್ನು ಹಾಕಿ ಅದನ್ನ ಆ ಕಡೆ ಕುದಿಯೋಕೆ ಬಿಟ್ಟಿದ್ದೀವಿ. ಈ ಕಡೆ ಚಪಾತಿ ಹಿಟ್ಟು ಕಲಿಸಿಟ್ಕೊಂಡಿದ್ವಲ್ಲ ಅದನ್ನು ನಾವಿಲ್ಲಿ ನಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ನಾವು ಇದನ್ನ ಕಟ್ ಮಾಡ್ಕೋಬೋದು. ಮೊದಲಿಗೆ ಏನು ಮಾಡ್ತಿದ್ರು, ಸಣ್ಣ ಪುರಿ ಮಾಡ್ತಿದ್ರು. ಪುರಿ ಮಾಡಿ ಈಗ ನಾವು
ಬಾದಾಮ್ ಪುರಿ ಮಾಡ್ತೀವಲ್ಲ ಆ ರೀತಿ ಮಡಚಿ ಹಾಕ್ಬಿಡ್ತಿದ್ರು ಅದಕ್ಕೆ. ಈಗೆಲ್ಲ ಅದು ದಪ್ಪ ಆಗುತ್ತಾ ಅನ್ನೋದಕ್ಕೋಸ್ಕರ ನಾವೇನು ಮಾಡ್ಕೊತೀವಿ ಈಗ ಈ ರೀತಿ ನನ್ನ ಹಳೆಯನ್ ಕೆಲಸದ ಇದು ಬೇಕು ಅಂತ ಅಂದಕ್ಕೆ ಅವನಿಗೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಈ ಆ್ಯಪಲ್ ಶೇಪಿಂದ ಅವನ ಹತ್ರ ಇದಿತ್ತು ಅಚ್ಚು, ಅದರಿಂದ ನಾವು ಒಂದು ಸ್ವಲ್ಪನೇ ಅದರಿಂದ ಒಂದು ಸ್ವಲ್ಪ ಅಚ್ಚಿನಿಂದ ಒತ್ತಿ ಒಂದು ಸ್ವಲ್ಪ ತೆಗೆದಿಟ್ಕೊಂಡ್ವಿ. ಇಲ್ಲಿ ಚೆನ್ನಾಗಿ ಬರ್ತೈತೆ, ಅದನ್ನು ಮಾಡಿರಿ ಅನ್ನೋ ಸಂಬಂಧಿ ಒಂದು ಸ್ವಲ್ಪ ತೆಗೆದಿಟ್ಕೊಂಡು ನಂತರ ನಾವು ಚೌಕಾಗಿ ಮತ್ತು ನಾವು ಯಾವ ರೀತಿ ಬೇಕು, ಟ್ರಯಾಂಗಲ್ ಶೇಪ್ ಬೇಕಿದ್ರೆ ಟ್ರಯಾಂಗಲ್ ಶೇಪು, ನಿಮ್ಗೆ ಸ್ಕ್ವೇರ್ ಬೇಕಿದ್ರೆ ಸ್ಕ್ವೇರು, ಯಾವ್ದು ಬೇಕಿದ್ರೂ ನೀವು ನಿಮಗೆ ಇಷ್ಟ ಆಗುವಂಥ ಒಂದು ಇದರಲ್ಲಿ ಈ ಹಿಟ್ಟನ್ನು ಕಟ್ ಮಾಡಿಕೊಂಡು ನೋಡಿರಿ ಚಿಕ್ಕ ಚಿಕ್ಕ ಪೀಸ್ಗಳನ್ನು ನಾವು ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಕುದೀತಾ ಇರಬೇಕು. ಅದು ಕುದೀತಾ ಇರೋ ನೀರಿಗೆ ನಾವು ಅದನ್ನ ಹಾಕ್ತೀವಿ. ಅಷ್ಟನ್ನು ನಾನು ಕಟ್ ಮಾಡಿ ಇಟ್ಕೊಂಡು ಹೋಗ್ತೇನೆ. ಮೊದಲಿಗೆ ಅಲ್ಲಿ ಅದು ಮೆಂತ್ಯ ಸೊಪ್ಪು ಹಾಕಿ ಸಣ್ಣಕ್ಕೆ ಅದು ಕುದೀತಾ ಇದ್ದಾಗ ನಾವು ಅದನ್ನ ಈ ಕಡೆ ನಾವು ಈ ಕೆಲಸ ಮಾಡ್ಕೊಂಡ್ರೆ ಅದು ಕುದೀತಾ ಇರ್ತೈತಿ, ಈ ಕಡೆ ನಮಗೆ ಇದು ಕೆಲಸ ಆಗುತ್ತೆ. ನೋಡ್ರಿ ಎಲ್ಲ ಚೆನ್ನಾಗಿ ಮೆಂತ್ಯ ಸೊಪ್ಪು ಶೇಂಗಾ ಎಲ್ಲ ಚೆನ್ನಾಗಿ ನೀರಾಗಿ ಕುದ್ದಾಗೈತಿ. ಈಗ ನಾವು ಏನು ಮಾಡಿದ್ವಿ, ಎಲ್ಲ ಕಟ್ ಮಾಡಿ ಇಟ್ಕೊಂಡಿರುವಂಥ ಚಪಾತಿ ಹಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ರೆ ಅದನ್ನಷ್ಟು ಇದಕ್ಕೆ ಹಾಕಿ ಒಂದು ಸರ್ತಿ ಮಿಕ್ಸ್ ಮಾಡಿ ಇದನ್ನ ಬೇಯಿಸಕ್ಕೆ ಬಿಡ್ಬೇಕು ನಾವು. ನೋಡ್ರಿ ಈ ರೀತಿ ಕೈ ಆಡ್ಸೋದನ್ನ ಬೆಳ್ಸಕ್ಕೆ ಬಿಡಬೇಕು. ಇದನ್ನು ನೀರಾಗೈತಿ ನೋಡ್ರಿ, ಇನ್ನೂ ಎತ್ತಿ ಹಾಕಿದ್ರೆ ನೀರಿನಾಗೈತಿ. ಇದನ್ನು ಸ್ವಲ್ಪ ಚೆನ್ನಾಗಿ ಮಂದಕ್ಕೆ ಬರಬೇಕಿದು ಹಿಟ್ಟೆಲ್ಲ ಚೆನ್ನಾಗಿ, ಇದನ್ನು ಹಸಿ ಹಿಟ್ಟು ಆಗಿರ್ತೇವಲ್ಲ ಹಾಗಾಗಿ ಅದು ಚೆನ್ನಾಗಿ ಬೇಯಬೇಕು. ಬೆಂದಾಗ ಒಂದು ರೀತಿ ಮಂದಗೆ ಬರ್ತೈತೆ ನೋಡ್ರಿ, ಈ ರೀತಿ ಬರ್ತೈತಿ. ಈ ರೀತಿ ಕುದಿಯೋಕೆ ಬಂತು ಸಾಕು, ನಿಮಗೆ ಮೇಲೆಲ್ಲ ಎಣ್ಣೆ ತೇಲ್ ಬಂದೈತೆ ನೋಡ್ರಿ, ಗೊತ್ತಾಗ್ಬಿಡ್ತೈತಿ. ಇಷ್ಟಾದ್ರೆ ಸಾಕು ನಿಮಗೆ ಸೂಪರ್ ಆಗಿರುವಂಥ ಈ ರೆಸಿಪಿ ಹೆಸರನ್ನು ನಾನು ಹೇಳಲಿಲ್ಲ, ಈಗ ಹೇಳ್ತೀನಿ. ಇದು ಮೆಂತ್ಯ ಚಕ್ಕುಲಿ ಅಂತೇಳಂದು ಭಾಳನ ಸೂಪರಾಗಿರುವಂಥ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಆಗಿರ್ತೈತಿ. ಇದ್ರ ಮೇಲೆ ನೀವು ತುಪ್ಪ ಲಿಂಬೆಹಣ್ಣು ಹಾಕ್ಕೊಂಡು ಬಿಸಿ ಬಿಸಿ ತಿಂತಾ ಇದ್ರೆ ನಿಜ ಹೇಳ್ಬೇಕಂದ್ರೆ ಅದರದ್ದು ಟೇಸ್ಟ್ ಮಾಡಿದಾಗಲೇ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಈ ರೆಸಿಪಿನ ಒಂದು ಸರ್ತಿ ಮನ್ಯಾಗ ಟ್ರೈ ಮಾಡಿ ನೋಡಿರಿ, ಭಾಳ ಟೇಸ್ಟಾಗಿ ಬಂದು ಫ್ರೆಂಡ್ಸ್. ನಾನು ಮಾತ್ರ ಸರಿಯಾಗಿ 1-2 ಬಟ್ಲ ತಿಂದೆ ಅಂದ್ರೂ ತಪ್ಪಿಲ್ಲ. ಇದಕ್ಕೊಂದು ಬಟ್ಲದಾಗ ಹಾಕ್ಕೊಂಡು ಸ್ಪೂನಿಂದ ತಿಂದರೆ ಇದು ಚೆನ್ನಾಗಿರ್ತೈತಿ. ಕೈಲಿ ಪೈಲಿ ತಿನ್ನೋಕ್ಕಿದ್ದು ಸರಿಯಾಗಂಗಿಲ್ಲ. ಬಟ್ಲಕ್ಕೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇಲ್ಲಾಂದ್ರೆ ಲಿಂಬೆಹಣ್ಣು ಹಾಕ್ಕೊಂಡು ಈ ರೆಸಿಪಿನ ನೀವು ಟೇಸ್ಟ್ ಮಾಡ್ಬೋದು. ಒಂದು ಸರ್ತಿ ಈ ರೆಸಿಪಿನ ಟ್ರೈ ಮಾಡಿರಿ. ಇದು ಹಳೆ ಕಾಲದ ರೆಸಿಪಿ, ಇಲ್ಲದೆ ಇರೋರಿಗೆ ಹೊಸ ರೆಸಿಪಿ ಅನ್ಕೋಬೋದು. ಒಂದು ಸರ್ತಿ ಈ ರೆಸಿಪಿನ ಮನೆ ಟ್ರೈ ಮಾಡಿರಿ, ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತೀರಾ ಅಂತೇಳಂದು ಕಾಯ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಮತ್ತು ರೆಸಿಪಿಗಳು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಬಾಯ್.